ಹುಬ್ಬಳ್ಳಿಯಲ್ಲಿ ಕೊಲೆಯಾಗಿರುವಂತಹ ಅಂಜಲಿ ಅಂಬಗೀರ ಶವಯಾತ್ರೆಯನ್ನ ನಡೆಸಲಾಗಿದೆ. ಯುವಕನಿಂದ ಬರ್ಬರವಾಗಿ ಕೊಲೆಯಾಗಿದ್ದಂತಹ ಯುವತಿಯ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗಿದೆ. ಅಂಜಲಿ ಕೊಲೆ ಖಂಡಿಸಿ ಹೋರಾಟ ಕೂಡ ನಡೆದಿತ್ತು. ಕಲಬುರಗಿ ಮಠದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ನೇಹಾ ತಂದೆ ನಿರಂಜನ್ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂತಹ ಒಂದು ಪ್ರಕರಣ ಇದು. ನೇಹಾ ಕೊಲೆ ನಂತರ ವಾಣಿಜ್ಯ ನಗರಿ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವಕ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಸದ್ಯಕ್ಕೆ ಆ ಯುವಕನನ್ನು ಕೂಡ ಬಂಧಿಸಲಾಗಿದೆ. ನೇಹಾ ತಂದೆ ನಿರಂಜನ್ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಗೀರ ಶವಯಾತ್ರೆಯನ್ನು ಕೂಡ ನಡೆಸಲಾಗಿದೆ. ಶವಯಾತ್ರೆ ಸಂದರ್ಭದಲ್ಲಿ ಈ ಕೊಲೆಗಡುಕ ಏನಿದ್ದಾನಲ್ಲ, ಆತನ ವಿರುದ್ಧವಾಗಿ ಸಾರ್ವಜನಿಕರು ಈ ಅಂಜಲಿ ಅಂಬಗೀರ ಸಂಬಂಧಿಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಲ್ಲು ಶಿಕ್ಷೆಗೆ ಏರಿಸಬೇಕು ಈ ಕೊಲೆಗಾರನನ್ನು ಅಂತ ಆಗ್ರಹಿಸಿದ್ದಾರೆ. ಕಲಬುರಗಿ ಮಠದಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗಿದೆ. ನೇಹಾ ತಂದೆ ನಿರಂಜನ್ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಇನ್ನು ಅಂತ್ಯ ಸಂಸ್ಕಾರದ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಯಸ್ಸಿಗೆ ಬಂದಿರುವಂತಹ ಮಗಳನ್ನು ಕಳೆದುಕೊಂಡಂತಹ ತಂದೆ ತಾಯಿ ಕೂಡ ಕಂಗಾಲಾಗಿದ್ದಾರೆ. ಅದೇ ರೀತಿ ಮೃತೆಯ ಕುಟುಂಬಸ್ಥರು, ಅಲ್ಲಿರುವಂತಹ ಸಾರ್ವಜನಿಕರು, ಈಕೆಯ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಂತಹ ಸ್ನೇಹಿತರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಕಣ್ಣೀರಿನ ಮುಖಾಂತರ ಅಂತಿಮ ನಮನವನ್ನು ಕೂಡ ಸಲ್ಲಿಸಿರುವಂಥದ್ದು ಅಂಜಲಿಗೆ. ಶವಯಾತ್ರೆಯನ್ನು ಕೂಡ ನಡೆಸಲಾಯಿತು. ಇದೇ ವೇಳೆ ಈ ಕೊಲೆಗಡುಕ ಏನಿದ್ದಾನಲ್ಲ, ಆತನ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು. ಸದ್ಯಕ್ಕೆ ಪ್ರಕರಣವೇನು ದಾಖಲಾಗಿದೆ, ಆರೋಪಿಯನ್ನು ಕೂಡ ಬಂಧಿಸಲಾಗಿದೆ. ಇನ್ನು ಅಂಜಲಿ ಅಂಬಗೀರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ಕುಟುಂಬಸ್ಥರಾಗಿರಬಹುದು, ಅವರ ಸಂಬಂಧಿಕರಾಗಿರಬಹುದು, ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪಾಗಲ್ ಪ್ರೇಮಿಯಿಂದ ಹತ್ಯೆಯಾದಂತಹ ಅಂಜಲಿಯ ಒಂದು ಶವ ಸಂಸ್ಕಾರ ಕೂಡ ನಡೆದಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.